ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿಯಾದ A1 ಆರೋಪಿಯಾದ ಪವಿತ್ರ ಗೌಡರವರು ಜೈಲು ಸೇರಿದ ನಂತರ ಅವರ ಮಗಳು ಖುಷಿ ಗೌಡ ಕೂಡ ಆಘಾತದಲ್ಲಿ ಕುಸಿದು ಬಿದ್ದಿದ್ದಾರೆ. ಏನಾಗಿದೆ ಅಮ್ಮ ಮಗಳ ಬಗ್ಗೆ ಪೂರ್ತಿ ವಿಡಿಯೋ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ದರ್ಶನ್ ರವರು A2 ಆರೋಪಿಯಾಗಿ, ಪವಿತ್ರ ಗೌಡರವರು A1 ಆರೋಪಿಯಾಗಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದಾದ ನಂತರ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇದಾದ ನಂತರ ಪವಿತ್ರ ಗೌಡರವರು ಜೈಲಿನಲ್ಲಿ ಊಟ ಇಲ್ಲದೆ, ನಿದ್ದೆ ಇಲ್ಲದೆ ಅವರು ತುಂಬ ತಲೆನೋವು ಬಂದು ಆಘಾತದಿಂದ ಕುಸಿದು ಬಿದ್ದಿದ್ದಾರೆ. ಅವರು ಬೇಜಾರಾದಾಗೆಲ್ಲ ಪುಸ್ತಕವನ್ನು ಓದುತ್ತಿರುತ್ತಾ, ಮಗಳನ್ನು ನೆನೆದುಕೊಳ್ಳುತ್ತಾ ಕಣ್ಣೀರನ್ನು ಇಡುತ್ತಿರುತ್ತಾರೆ. ಇತ್ತ ಮಗಳು ಖುಷಿ ಗೌಡರವರು ಕೂಡ ಅಮ್ಮನನ್ನು ನೆನೆದು, ಅಮ್ಮ ಜೈಲಿನಿಂದ ಹೊರಬಂದ ನಂತರ ಟ್ರಿಪ್ಪಿಗೆ ಹೋಗಿದ್ದರು ಹಾಗೂ ಖುಷಿಯಾದ ಕ್ಷಣಗಳನ್ನು ಕಳೆದಿದ್ದರು. ಕೈತುತ್ತನ್ನು ಊಟ ಮಾಡಿದ್ದರು. ತುಂಬ ಖುಷಿಯಾಗಿ ತಾಯಿಯ ಜೊತೆ ಇದ್ದರು. ಈ ಖುಷಿಯೆಲ್ಲ ಇಷ್ಟು ಬೇಗ ಕಳೆದು ಹೋಗುತ್ತದೆ ಎಂದು ಖುಷಿ ಗೌಡ ಅಂದುಕೊಂಡಿರಲಿಲ್ಲ. ಹಾಗಾಗಿ ಪವಿತ್ರ ಗೌಡರವರು ಖುಷಿರವರು ಈಗಾಗಲೇ ಜೈಲು ಸೇರಿದ ಪವಿತ್ರ ಗೌಡ ತಾಯಿಯನ್ನು ನೆನೆದು ಖುಷಿ ಗೌಡ ಓದೋದಕ್ಕೂ ಮನಸ್ಸು ಬರುತ್ತಿಲ್ಲ. ಅಮ್ಮ ಎಲ್ಲಿದ್ದೀಯಾ, ಬೇಗ ಬಾ ಎಂದು ತಾಯಿಯನ್ನು ನೆನೆದು ಫೋಟೋ ವಿಡಿಯೋವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಇದ್ದಾರೆ. ಇತ್ತ ಅಮ್ಮನೂ ಇಲ್ಲ, ಇತ್ತ ಅಪ್ಪನೂ ಇಲ್ಲ. ಯಾರೂ ಇಲ್ಲದ ಆ ಮಗು ಹೇಗಿರಬೇಕು ಎಂದು ನೆಟ್ಟಿಗರು ತಂಗಿ ನಾನಿದ್ದೇನೆ, ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿ ಇರು ಎಂದು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ. ಈ ಪುಟ್ಟ ತಂಗಿಯ ಬಗ್ಗೆ ನಿಮಗೇನಿಸುತ್ತದೆ ಎಂದು ಕಾಮೆಂಟ್ ಮಾಡಿ. ಪವಿತ್ರ ಗೌಡರವರ ತಾಯಿ ಮಗಳ ಬಗ್ಗೆ ನಿಮಗೇನಿಸುತ್ತದೆ ಕಾಮೆಂಟ್ ಮಾಡಿ. ಪವಿತ್ರ ಗೌಡರವರು ಜೈಲಿನಲ್ಲಿ ಹೇಗಿದ್ದಾರೆ ನೋಡಬೇಕು. ಪವಿತ್ರ ಗೌಡರ ಬಗ್ಗೆ ಕಾಮೆಂಟ್ ಮಾಡಿ.